ಬೆಂಗಳೂರಿನಲ್ಲಿ ಕೊಲೆಗಳಾಗ್ತಾ ಇದೆ ಗೊತ್ತಿಲ್ಲ, ಬೇರೆದ್ರ ಬಗ್ಗೆ ಇದ್ರೆ ಕೇಳಿ ಮಾಹಿತಿ ಇಲ್ಲ. ಇಷ್ಟೇ ನಿಮ್ದು. ಎಸ್, ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಕಾಲ್ತುಳಿತದಿಂದ ಕೋಲಾರ ಮೂಲದ ಸಹನಾ ಸಾವನ್ನಪ್ಪಿದ್ರು. ಜಿಲ್ಲಾಧಿಕಾರಿ ಎದುರು ಕಣ್ಣೀರಿಟ್ಟಿದ್ದಾರೆ ಸಹನಾ ತಂದೆ ತಾಯಿ. ಕೋಲಾರ ಡಿಸಿ ಪರಿಹಾರದ ಚೆಕ್ ವಿತರಣೆ ವೇಳೆ ಕಣ್ಣೀರಿಟ್ಟಿದ್ದಾರೆ. ಚೆಕ್ ಬೇಡ ಸಾರ್, ಚೆಕ್ ಬೇಡ, ನಮ್ಮ ಮಗಳು ಹೊರಟೋದು, ಇವು ಪರಿಹಾರಕ್ಕೆಲ್ಲ ಬೇಡ ಅಂತ ಸಹನಾ ತಂದೆ ಸುರೇಶ್ ಬಾಬು ಕಣ್ಣೀರಿಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಪೋಷಕರ ಮನವೊಲಿಸಿ ಚೆಕ್ ವಿತರಿಸಿದ್ದಾರೆ. ಡಿಸಿ ರವಿಯಿಂದ ಸಹನಾ ತಂದೆ ತಾಯಿಗೆ ಚೆಕ್ ಹಸ್ತಾಂತರ ಆಗಿದೆ. 25 ಲಕ್ಷ ರೂಪಾಯಿ ಚೆಕ್ ವಿತರಣೆ ಮಾಡಿದ ಡಿಸಿ ರವಿ. ಜಕ್ಕು ಬೇಜಾರಾಗುತ್ತೆ ರೀ, ಮಗಳು ಬದುಕಿದ್ರೆ ಅಂತೂ 1000 ಗಟ್ಲೆ ಅಥವಾ ಲಕ್ಷ ಗಟ್ಲೆ ಸಂಪಾದನೆ ಮಾಡ್ತಾ ಇದ್ರು. ಇವತ್ತು ನಿಮ್ಮ ಫೇಲ್ಯೂರ್ ಇಂದ ತಮ್ಮ ಮಗಳನ್ನ ಕಳೆದುಕೊಂಡು ಆ ತಂದೆ ತಾಯಿ ಓಡಾಡ್ತಾ ಇದ್ದಾರೆ. ನೀವು 25 ಲಕ್ಷ ಚೆಕ್ ತಗೊಂಡು ಹೋಗ್ಬಿಟ್ಟು ಕೊಟ್ರೆ ಆ ಮಗಳು ಸಹನ ಇನ್ನೊಂದು 3-4 ದಿನದಲ್ಲಿ ವಾಪಸ್ ಎದ್ದು ಬರ್ತಾಳೆ. ಇನ್ನೊಂದು 3-4 ದಿನ 25 ಲಕ್ಷ ಚೆಕ್ ಬಂದಾಯ್ತಲ್ಲ ಮನೆಗೆ, ಸಹನ ವಾಪಸ್ ಬರ್ತಾಳೆ ಅಲ್ವಾ? ನೋಡಿ, ಕೋಲಾರದ ಸಹನ ಎಷ್ಟು ಚಂದ ಇದ್ದಾರೆ. ಅವರನ್ನು ಕಳ್ಕೊಂಡಂತ ತಂದೆ ತಾಯಿ ದುಃಖ ತಪ್ತರಾಗಿದ್ದಾರೆ. ಇದುವರೆಗೂ ಒಂದು ದಿನ ತಂದೆ ತಾಯಿಗೆ ಬೇಜಾರು ಮಾಡಿಲ್ಲ ಸರ್. 24-25 ವರ್ಷ ಒಂದು ಮಾತಿಲ್ಲದೆ ಆಚೆ ಹೋಗ್ತಾ ಇರಲಿಲ್ಲ ಸರ್. 2 ವರ್ಷ ಶುಕ್ರವಾರ ಸಮಾಧಾನ ಮಾಡ್ಕೊಂಡು ಆಗೋದಿದೆ. ಏನ್ ಇದರ ಪ್ರಾಣ ಹೋಗ್ತದೆ ಅಂತ ಅನ್ಕೊಂಡಿರಲಿಲ್ಲ. ಸಮಾಧಾನ ಮಾಡ್ಕೊಂಡು ಆಗೋದಿದೆ. ಏನ್ ಇದರ ಪ್ರಾಣ ಹೋಗ್ತದೆ ಅಂತ ಅನ್ಕೊಂಡಿರಲಿಲ್ಲ. ನೋಡಿ, ಬೆಂಗಳೂರಿನಲ್ಲಿ ಕೊಲೆಗಳಾಗ್ತಾ ಇದೆ ಗೊತ್ತಿಲ್ಲ, ಬೇರೆದ್ರ ಬಗ್ಗೆ ಇದ್ರೆ ಕೇಳಿ ಮಾಹಿತಿ ಇಲ್ಲ. ಇಷ್ಟೇ ನಿಮ್ದು. ಎಸ್, ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಕಾಲ್ತುಳಿತದಿಂದ ಕೋಲಾರ ಮೂಲದ ಸಹನಾ ಸಾವನ್ನಪ್ಪಿದ್ರು. ಜಿಲ್ಲಾಧಿಕಾರಿ ಎದುರು ಕಣ್ಣೀರಿಟ್ಟಿದ್ದಾರೆ ಸಹನಾ ತಂದೆ ತಾಯಿ. ಕೋಲಾರ ಡಿಸಿ ಪರಿಹಾರದ ಚೆಕ್ ವಿತರಣೆ ವೇಳೆ ಕಣ್ಣೀರಿಟ್ಟಿದ್ದಾರೆ. ಚೆಕ್ ಬೇಡ ಸಾರ್, ಚೆಕ್ ಬೇಡ, ನಮ್ಮ ಮಗಳು ಹೊರಟೋದು, ಇವು ಪರಿಹಾರಕ್ಕೆಲ್ಲ ಬೇಡ ಅಂತ ಸಹನಾ ತಂದೆ ಸುರೇಶ್ ಬಾಬು ಕಣ್ಣೀರಿಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಪೋಷಕರ ಮನವೊಲಿಸಿ ಚೆಕ್ ವಿತರಿಸಿದ್ದಾರೆ. ಡಿಸಿ ರವಿಯಿಂದ ಸಹನಾ ತಂದೆ ತಾಯಿಗೆ ಚೆಕ್ ಹಸ್ತಾಂತರ ಆಗಿದೆ. 25 ಲಕ್ಷ ರೂಪಾಯಿ ಚೆಕ್ ವಿತರಣೆ ಮಾಡಿದ ಡಿಸಿ ರವಿ. ಜಕ್ಕು ಬೇಜಾರಾಗುತ್ತೆ ರೀ, ಮಗಳು ಬದುಕಿದ್ರೆ ಅಂತೂ 1000 ಗಟ್ಲೆ ಅಥವಾ ಲಕ್ಷ ಗಟ್ಲೆ ಸಂಪಾದನೆ ಮಾಡ್ತಾ ಇದ್ರು. ಇವತ್ತು ನಿಮ್ಮ ಫೇಲ್ಯೂರ್ ಇಂದ ತಮ್ಮ ಮಗಳನ್ನ ಕಳೆದುಕೊಂಡು ಆ ತಂದೆ ತಾಯಿ ಓಡಾಡ್ತಾ ಇದ್ದಾರೆ. ನೀವು 25 ಲಕ್ಷ ಚೆಕ್ ತಗೊಂಡು ಹೋಗ್ಬಿಟ್ಟು ಕೊಟ್ರೆ ಆ ಮಗಳು ಸಹನ ಇನ್ನೊಂದು 3-4 ದಿನದಲ್ಲಿ ವಾಪಸ್ ಎದ್ದು ಬರ್ತಾಳೆ. ಇನ್ನೊಂದು 3-4 ದಿನ 25 ಲಕ್ಷ ಚೆಕ್ ಬಂದಾಯ್ತಲ್ಲ ಮನೆಗೆ, ಸಹನ ವಾಪಸ್ ಬರ್ತಾಳೆ ಅಲ್ವಾ? ನೋಡಿ, ಕೋಲಾರದ ಸಹನ ಎಷ್ಟು ಚಂದ ಇದ್ದಾರೆ. ಅವರನ್ನು ಕಳ್ಕೊಂಡಂತ ತಂದೆ ತಾಯಿ ದುಃಖ ತಪ್ತರಾಗಿದ್ದಾರೆ. ಇದುವರೆಗೂ ಒಂದು ದಿನ ತಂದೆ ತಾಯಿಗೆ ಬೇಜಾರು ಮಾಡಿಲ್ಲ ಸರ್. 24-25 ವರ್ಷ ಒಂದು ಮಾತಿಲ್ಲದೆ ಆಚೆ ಹೋಗ್ತಾ ಇರಲಿಲ್ಲ ಸರ್. 2 ವರ್ಷ ಶುಕ್ರವಾರ ಸಮಾಧಾನ ಮಾಡ್ಕೊಂಡು ಆಗೋದಿದೆ. ಏನ್ ಪ್ರಾಣ
ತರ ಪ್ರಾಣ ಹೋಗ್ತದೆ ಅಂತ ಅನ್ಕೊಂಡಿರಲಿಲ್ಲ. ಸಮಾಧಾನ ಮಾಡ್ಕೊಳಕ್ಕೆ ಆಗೋದಿದೆ ಏನ್ ಮಾಡಕ್ಕಾಗಲ್ಲ. ಪ್ರಾಣ ಈ ತರ ಪ್ರಾಣ ಹೋಗ್ತದೆ ಅಂತ ಅನ್ಕೊಂಡಿರಲಿಲ್ಲ. ನೋಡಿ, ಕಳಕುಲ್ಲೂರಿನಲ್ಲಿ ಕೊಲೆಗಳಾಗ್ತಾ ಇದೆ, ಗೊತ್ತಿಲ್ಲ. ಬೇರೆದ್ರ ಬಗ್ಗೆ ಇದ್ರೆ ಕೇಳಿ, ಮಾಹಿತಿ ಇಲ್ಲ. ಇಷ್ಟೇ ನಿಮ್ದು. ಎಸ್, ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಕಾಲ್ತುಳಿತದಿಂದ ಕೋಲಾರ ಮೂಲದ ಸಹನಾ ಸಾವನ್ನಪ್ಪಿದ್ರು. ಜಿಲ್ಲಾಧಿಕಾರಿ ಎದುರು ಕಣ್ಣೀರಿಟ್ಟಿದ್ದಾರೆ ಸಹನಾ ತಂದೆ ತಾಯಿ. ಕೋಲಾರ ಡಿಸಿ ಪರಿಹಾರದ ಚೆಕ್ ವಿತರಣೆ ವೇಳೆ ಕಣ್ಣೀರಿಟ್ಟಿದ್ದಾರೆ. ಚೆಕ್ ಬೇಡ ಸಾರ್, ಚೆಕ್ ಬೇಡ, ನಮ್ಮ ಮಗಳು ಹೊರಟೋದು, ನೀವು ಪರಿಹಾರ ಚೆಕ್ಕೆಲ್ಲ ಬೇಡ ಅಂತ ಸಹನಾ ತಂದೆ ಸುರೇಶ್ ಬಾಬು ಕಣ್ಣೀರಿಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಪೋಷಕರ ಮನವೊಲಿಸಿ ಚೆಕ್ ವಿತರಿಸಿದ್ದಾರೆ. ಡಿಸಿ ರವಿಯಿಂದ ಸಹನಾ ತಂದೆ ತಾಯಿಗೆ ಚೆಕ್ ಹಸ್ತಾಂತರ ಆಗಿದೆ. 25 ಲಕ್ಷ ರೂಪಾಯಿ ಚೆಕ್ ವಿತರಣೆ ಮಾಡಿದ ಡಿಸಿ ರವಿ. ಜಕ್ಕು ಬೇಜಾರಾಗುತ್ತೆ ರೀ, ಮಗಳು ಬದುಕಿದ್ರೆ ಅಂತೂ 1000 ಗಟ್ಲೆ ಅಥವಾ ಲಕ್ಷ ಗಟ್ಲೆ ಸಂಪಾದನೆ ಮಾಡ್ತಾ ಇದ್ರು. ಇವತ್ತು ನಿಮ್ಮ ಫೇಲ್ಯೂರ್ ಇಂದ ತಮ್ಮ ಮಗಳನ್ನ ಕಳೆದುಕೊಂಡು ಆ ತಂದೆ ತಾಯಿ ಓಡಾಡ್ತಾ ಇದ್ದಾರೆ. ನೀವು 25 ಲಕ್ಷ ಚೆಕ್ ತಗೊಂಡು ಹೋಗ್ಬಿಟ್ಟು ಕೊಟ್ರೆ ಆ ಮಗಳು ಸಹನಾ ಇನ್ನೇನು 3-4 ದಿನದಲ್ಲಿ ವಾಪಸ್ ಎದ್ದು ಬರ್ತಾಳೆ. ಇನ್ನೊಂದು 3-4 ದಿನ 25 ಲಕ್ಷ ಚೆಕ್ ಬಂದಾಯ್ತಲ್ಲ ಮನೆಗೆ, ಸಹನಾ ವಾಪಸ್ ಬರ್ತಾಳೆ ಅಲ್ವಾ? ನೋಡಿ, ಕೋಲಾರದ ಸಹನಾ ಎಷ್ಟು ಚಂದ ಇದ್ದಾರೆ. ಅವರನ್ನು ಕಳ್ಕೊಂಡಂತ ತಂದೆ ತಾಯಿ ದುಃಖ ತಪ್ತರಾಗಿದ್ದಾರೆ. ಮಾತಿಲ್ಲದೆ ಇದುವರೆಗೂ ಒಂದು ದಿನ ತಂದೆ ತಾಯಿಗೆ ಬೇಜಾರು ಮಾಡಿಲ್ಲ. 24-25 ವರ್ಷ ಒಂದು ಮಾತಿಲ್ಲದೆ ಆಚೆ ಹೋಗ್ತಾ ಇರಲಿಲ್ಲ. 2 ವರ್ಷ ಸೆಡ್ಯೂಲಲ್ಲೇ ಶುಕ್ರವಾರ ಸಮಾಧಾನ ಮಾಡ್ಕೊಳಕ್ಕೆ ಆಗೋದಿದೆ ಏನ್ ಮಾಡಕ್ಕಾಗಲ್ಲ. ಈ ತರ ಪ್ರಾಣ ಹೋಗ್ತದೆ ಅಂತ ಅನ್ಕೊಂಡಿರಲಿಲ್ಲ. ಸಮಾಧಾನ ಮಾಡ್ಕೊಳಕ್ಕೆ ಆಗೋದಿದೆ ಏನ್ ಮಾಡಕ್ಕಾಗಲ್ಲ. ಈ ತರ ಪ್ರಾಣ ಹೋಗ್ತದೆ ಅಂತ ಅನ್ಕೊಂಡಿರಲಿಲ್ಲ. ನೋಡಿ,